ಓಕೆ. ರಾಜ್ ಸರ್ ಲಾಸ್ಟ್ ಇಲ್ಲಿ ಸರ್ ಆಕ್ಚುಲಿ ನಿಮ್ಮನ್ನ ಈ ಒಂದು ಸ್ಕ್ರಿಪ್ಟಿಗೆ ಒಪ್ಪಿಸ್ಲಿಕ್ಕೆ ತುಂಬಾ ಕಷ್ಟ ಆಯ್ತು ಅಂತ ಹೇಳಿದ್ರು ಆಕ್ಚುಲಿ. ಸೊ ಇದು ಒಪ್ಕೊಂಡ ನಂತರ ಈ ಸಿನಿಮಾ ಎಲ್ಲ ಮುಗಿಸಿದ ನಂತರ ನಿಮ್ಮೊಳಗಿರುವಂತಹ ನಿರ್ದೇಶಕನಿಗೆ ಏನ್ ಟೇಕ್ ಹೋಮ್ ಸಿಕ್ಕಿದೆ? ನಾನು ಈ ಸಿನಿಮಾ ಸ್ಟೂಡೆಂಟ್, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಒಂದು ಸ್ಕೇಲು, ಮತ್ತೆ ನಾನು ಸರ್ ಹತ್ರನೂ ಹೇಳ್ತಾ ಇದ್ದೆ ಪಕ್ಕ ಕೂತಾಗ, ಅರ್ಜುನ್ ಜನ್ಯ ಇಸ್ ಅ ವೆರಿ ಇಂಟೆಲಿಜೆಂಟ್ ಡೈರೆಕ್ಟರ್. ಅಂದ್ರೆ ಕೆಲವು ಸಲ ಈ ಕಮರ್ಷಿಯಲ್ ಸಿನಿಮಾ ಮಾಡ್ಬೇಕಾದ್ರೆ ಅದರಲ್ಲಿ ಮೀಟರ್ ಹಿಡ್ಕೊಳ್ಳೋದು, ಅಥವಾ ಯಾವ ಪಾತ್ರವನ್ನ, ಯಾವ ಸ್ಟಾರ್ ಅನ್ನ ಯಾವ ರೀತಿ ಪ್ರೆಸೆಂಟ್ ಮಾಡೋದು, ಅಂಡ್ ಅದೆಲ್ಲ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅಂದ್ರೆ ಅಲ್ಲಿ ಒಂದು ಇಂಟೆಲಿಜೆನ್ಸು ಬೇಕು, ಆರ್ಟು ಇದೆ, ಇಂಟೆಲಿಜೆನ್ಸು ಇದೆ. ಅದನ್ನ ನಾನು ತುಂಬಾ ಹತ್ತಿರದಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರಿಗೆ ಹೈಯೆಸ್ಟ್ ಫೋನ್ ಮಾಡಿ ತೊಂದರೆ ಕೊಡೋದ್ರಲ್ಲಿ ನಮ್ಮ 3 ಜನದಲ್ಲಿ ನಾನೇನ ಅನ್ಸುತ್ತೆ. ಅಂದ್ರೆ ಏನಾಗ್ತಾ ಇದೆ ಸರ್, VFX ಏನಾಯ್ತು, ಅದೇನಾಯ್ತು, ಸಾಂಗ್ ಯಾವ ರೀತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿ ಸತಿ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನನ್ನಲ್ಲಿರುವಂತ ಒಬ್ಬ ನಿರ್ದೇಶಕನಿಗೆ ಇದೊಂದು ಸ್ಕೂಲ್, ನಾನು ಕಲಿತಾ ಇರ್ತೀನಿ. ಈಗ ಸತ್ಯ ಸರ್ ಒಂದು ಫ್ರೇಮ್ ಇಟ್ಟರು ಕೂಡ, ಓಕೆ ಇದು ಸ್ಕೇಲ್ ಇದೆ, ಅಂದ್ರೆ ಇಷ್ಟು ಜನ ಇದ್ದಾರೆ, ಬಟ್ ಇಷ್ಟು ಜನರನ್ನ ಕ್ಯಾಮರಾದಲ್ಲಿ ಇದ್ದಾರೆ ಅಂತ ತೋರಿಸೋದು ಬಹಳ ಕಷ್ಟದ ಕೆಲಸ. ಅದು ನಾವೆಲ್ಲ ತುಂಬಾ ಇಂಡಿ ಫಿಲ್ಮ್ ಮೇಕರ್ಸ್, ತುಂಬಾ ನಮ್ಮದೇ ಒಂದು ಚೌಕಟ್ಟು ಒಳಗಿಂದ ಬಂದವರು. ಹಾಗಾಗಿ ಈ ತರದ ಸಿನಿಮಾಗಳು ಸಿಕ್ಕಾಗ ತುಂಬಾ ವಿಷಯಗಳು ಕಲಿಯೋದಕ್ಕಿರುತ್ತೆ. ನಾ ಹೇಳಿದ ಸ್ಕೇಲ್ ಹೇಗೆ ಅಚೀವ್ ಮಾಡೋದು, ಅಥವಾ ಮೀಟರ್ ಹೇಗೆ ಹಿಡಿಯೋದು, ಮ್ಯೂಸಿಕ್ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು, ಅದೆಲ್ಲ ನಾನು ಕಲ್ತಿದ್ದೀನಿ. ಅಂದ್ರೆ ಕಲಿತಾ ಇರ್ತೀನಿ. ಕಲ್ತಿದ್ದೀನಾ ಇಲ್ವಾ ಅಂತ ಮುಂದಿನ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬೋದು ಅಷ್ಟೇ. ಬಟ್ ಕಲಿಯೋ ಪ್ರಯತ್ನದಲ್ಲಂತೂ ಇರ್ತೀನಿ.